ಹರೇ ಶ್ರೀನಿವಾಸ. ಉಗಾಭೋಗಗಳಲ್ಲಿ ನಂಗೆ ಕೊಟ್ಟದ್ದು ಬಂದು ಇದೇ ದ್ವಾರಕೆಯಲ್ಲಿ ಫುಲ್ಲ ಉಡುಪಿ ಕ್ಷೇತ್ರ ಮಹಿಮೆಯ ಪற்றி ಹೇಳುತ್ತಾರೆ. ಉಡುಪಿ ಕ್ಷೇತ್ರ ಮಹಿಮೆಯ ಪற்றி ದಾಸರು ಏನು ಹೇಳುತ್ತಾರೆಂಬುದನ್ನು ಕೇಳೋಣ. ಹರೇ ಶ್ರೀನಿವಾಸ. ಉಗಾಭೋಗ ಚಿಂತನೆಯನ್ನು ನೋಡೋಣ. ನಾವು ಈಗ ಹೇಳಕ್ಕೆ ಹೋಗೋದು ಇದೇ ದ್ವಾರಕ್ಕೆ ಉಗಾಭೋಗವನ್ನು ಅರ್ಥವೊಳ ಚಿಂತನೆಯನ್ನು ನೋಡೋಣ. ಪುರಂದರದಾಸರು ಹೇಳಿದ್ದು ಏನೇ ಎಂಬುದನ್ನು ನೋಡೋಣ. ಇದೇ ದ್ವಾರಕೆ, ಇದೇ ಶ್ರೀರಾಂಬುದಿ, ಇದೇ ಅರಿದ ಸುಜ್ಞಾನಿಗಳಿಗೆ ವೈಕುಂಠ, ಇದುವೇ ಪುರಂದರ ವಿಠಲನ ಮಂದಿರ. ಪುರಂದರದಾಸರು ಉಡುಪಿಯ ಕ್ಷೇತ್ರವನ್ನು ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ವೈಕುಂಠ ಎಂದು ಕರೀತಾರೆ. ಪುರಂದರದಾಸರು ಇದನ್ನು ಎಲ್ಲ ಕ್ಷೇತ್ರಗಳ ಸಂಗಮ ಎಂದು ಹೇಳ್ತಾರೆ. ಇದೇ ಮುನಿಗಳ ಮನೆ ಕೊನೆಯ ಠಾವು, ಇದೇ ಬ್ರಹ್ಮಾದಿಗಳ ಹೃತ್ಕಮಲ ಪೀಠ, ಇದೇ ದ್ವಾರಕೆ, ಇದೇ ಶ್ರೀರಾಂಬುದಿ. ಪುರಂದರದಾಸರು ಮುನಿಗಳ ಮನೆಯ ಕೊನೆಯ ಠಾವು ಎಂದರೆ ಅದು ಉಡುಪಿಯ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಭಗವಂತನ ಸನ್ನಿಧಾನ ಇದೆ. ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ಉಡುಪಿಯಲ್ಲಿ ಇರುವುದರಿಂದ ಅಷ್ಟಮಠ ಯತಿಗಳನ್ನು ಕೃಷ್ಣ ಪರಮಾತ್ಮನ ಪ್ರತಿನಿತ್ಯ ಪೂಜೆ ಮಾಡಿ ಮನಸ್ಸಿನ ಸಮರ್ಪಣೆ ಮಾಡುತ್ತಾರೆ. 16 ಕಾಲ ಪೂಜೆ ನಡೀತಾ ಇದೆ. ಮುನಿಗಳ ಮನಸ್ಸಿನ ಕೊನೆಯ ಠಾವು ಅಂದರೆ ಅದು ಒಂದು ಭಗವಂತನ ಧ್ಯಾನವೇ ಕೊನೆಯ ಚಿಂತನೆ. ಬ್ರಹ್ಮಾದಿಗಳ ದೇವತೆಗಳು ಇರುವ ಶ್ರೀಕೃಷ್ಣ ಪರಮಾತ್ಮನ ಚಿಂತನೆ. ದೇವತೆಗಳು ಇರುವುದು ದೇವತೆಗಳೋಡ ಸಂಗಮ, ಅದು ಉಡುಪಿಯ ಕ್ಷೇತ್ರ. ಆ ಭಗವಂತ ಉಡುಪಿಯಲ್ಲಿ ಇದ್ದಾನ. ರಜದ ಪೀಠಪುರ, ಎಲ್ಲ ದೇವತೆಗಳ ಸನ್ನಿಧಾನ ದಾಸರು ಹೇಳುತ್ತಾರೆ. ಹೃತ್ಕಮಲ ಪೀಠ ಎನ್ನುತ್ತಾರೆ. ಬ್ರಹ್ಮಾದಿಗಳ ಎದೆಯಲ್ಲಿ ಇರುವ ಶ್ರೀಕೃಷ್ಣ ಪರಮಾತ್ಮನೇ ಉಡುಪಿಯಲ್ಲಿ ಇದ್ದಾನ. ಇದುವೇ ವೈಕುಂಠ, ಇದೇ ದ್ವಾರಕೆ ಎಂದು ಹೇಳುತ್ತಾರೆ. ಇದುವೇ ಶ್ರೀರಾಂಬುದಿ. ದ್ವಾರಕಾ ಪಟ್ಟಣದಿಂದ ರುಕ್ಮಿಣೀ ದೇವಿ ಭೈಷ್ಮಿ ಮಧ್ವಕರ ಅರ್ಚಿದ ಪೂಜಿಸಿದ ಗೋಪೀಶಂತನ ಒಳಗೆ ಇದ್ದ ಶ್ರೀ ಗೋಪಾಲ ದ್ವಾರಕಾಧೀಶನಾದ ಕೃಷ್ಣನೇ ಉಡುಪಿಯಲ್ಲಿ ಬಂದಿದ್ದಾನ. ಇದುವೇ ವೈಕುಂಠ. ಸ್ವೇದದ್ವೀಪ, ಅನಂತಾಸನ ವೈಕುಂಠ. ಶ್ರೀಕೃಷ್ಣ ಪರಮಾತ್ಮ ಅನಂತೇಶ್ವರ ಮುಖ್ಯ ಪ್ರಾಣ ಇರುವ ಜಾಗ. ವಿಠ್ಠಲ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ. ಉಡುಪಿ ಕ್ಷೇತ್ರ ವೈಕುಂಠ ಎಂದು ದಾಸರು ಉಗಾಭೋಗದಲ್ಲಿ ಸುಂದರವಾಗಿ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.